ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಕಲಿಸ್ಕೊಡತ್ತೀನಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಪೇಂಟ್ ಅನ್ನ ನಾವು ಯಾವ ರೀತಿಯಾಗಿ ಮಾಡಬಹುದು, ಕಂಪ್ಯೂಟರ್ ಒಳಗಡೆ ಪೇಂಟಿಂಗ್ ಅನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಇವತ್ತು ಬೇಸಿಕ್ ಕಂಪ್ಯೂಟರ್ 1 ವರ್ಷದ ಕೋರ್ಸಿನ ಕ್ಲಾಸ್ ಅಲ್ಲಿ 10ನೇ ಕ್ಲಾಸ್ ಅನ್ನ ಹೇಳ್ಕೊಡ್ತಾ ಇದೀನಿ. ಸರ್ ಇವತ್ತು 10ನೇ ಕ್ಲಾಸ್ ಹೇಳ್ಕೊಡ್ತಾ ಇದೀರಲ್ಲ, ನಾವು ಇವತ್ತೇ ಫಸ್ಟ್ ಟೈಮ್ ನಿಮ್ ವಿಡಿಯೋ ನೋಡ್ತಾ ಇದೀವಿ. ಹಿಂದಿನ ಕ್ಲಾಸ್ ಗಳನ್ನು ಕೂಡ ನಾವು ನೋಡಿ ಕಂಪ್ಯೂಟರ್ ನ ಕಲಿಬೇಕಾಗಿತ್ತು ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗ ಎಲ್ಲಾ ವಿಡಿಯೋಸ್ ಗಳ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಬಂದು ನೀವೇನ್ ಮಾಡಬಹುದು, ನಿಮ್ಗೆ ಬೇಕಾಗಿರುವಂತಹ ವಿಡಿಯೋಸ್ ಗಳನ್ನು ಕೂಡ ಸಂಪೂರ್ಣವಾಗಿ ನೋಡಿ ಬೇಸಿಕ್ ಕಂಪ್ಯೂಟರ್ ಶಿಕ್ಷಣವನ್ನ ಮುಗಿಸಬಹುದು. ಗೊತ್ತಾಗಿದೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ಹಣದ ಕೊರತೆ ಆಗಿರಬಹುದು ಅಥವಾ ಸಮಯದ ಕೊರತೆ ಆಗಿರಬಹುದು, ಎಷ್ಟೋ ಜನ ವಂಚಿತರಾಗಿರ್ತಾರೆ, ಉದ್ಯೋಗದಿಂದ ವಂಚಿತರಾಗಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇವತ್ತು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಆನ್ಲೈನ್ ಮುಖಾಂತರ ನಿಮ್ಗೆ ಯೂಟ್ಯೂಬ್ ಮುಖಾಂತರ ಪ್ರತಿದಿನ ಒಂದೊಂದು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ಶ್ರದ್ಧೆ ಭಕ್ತಿಯಿಂದ ನೋಡಿದ್ರೆ ಮನೆಯಲ್ಲೇ ಕೂತ್ಕೊಂಡು ನೀವು 1 ವರ್ಷದ ಕಂಪ್ಯೂಟರ್ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಮಾಡಿ ಈ ಜಗತ್ತಿನ ಒಳಗೆ ಯಾವುದೇ ಒಂದು ಮೂಲೆ ಒಳಗೂ ಕೂಡ ನೀವು ಉದ್ಯೋಗವನ್ನ ಗಿಟ್ಟಿಸ್ಕೋಬಹುದು ಅನ್ನೋದು ಕೂಡ ನಾನು ನಿಮ್ಗೆ ಈ ಮುಖಾಂತರ ಹೇಳ್ಬೋದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುನ್ ಬೆಲ್ ಐಕಾನ್ ಗಂಟಿ ಬರುತ್ತೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ಪ್ರತಿದಿನ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಮೊಬೈಲ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿದಿನ ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಪಡೆಯಬಹುದು. ಅದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಕಂಪ್ಲೀಟ್ ಆದ ನಂತರ ನಿಮ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಬೇಕಾಗಿತ್ತು ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ. ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನಿಮ್ಗೆ ಇನ್ಸ್ಟಾಗ್ರಾಮ್ ಐಡಿ Guru9x ಅಂತ ಹೇಳಿ ಬರ್ತಾ ಇದೆ. ಅಲ್ಲಿ ಬಂದು ಫಾಲೋ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ನೀವು ಸರ್ಟಿಫಿಕೇಟ್ ಕೂಡ ಪಡೆಯಬಹುದು. ವೀಕ್ಷಕರೇ ನೋಡೋಣ, ಇವತ್ತು 10ನೇ ಕ್ಲಾಸ್ ಒಳಗೆ ಯಾವ ಸಿಲೆಬಸ್ ಹೇಳ್ತಾ ಇದ್ದೀನಿ ಅಂದ್ರೆ ಪೇಂಟಿಂಗ್ ಅನ್ನ ನಾವು ಕಂಪ್ಯೂಟರ್ ಒಳಗಡೆ ಯಾವ ರೀತಿಯಾಗಿ ಮಾಡಬಹುದು. ಏನ್ ಸರ್ ಪೇಂಟಿಂಗ್ ಸಣ್ಣ ಹುಡುಗರು ಮಾಡ್ತಾರೆ, ನಮ್ಗೆ ಯಾಕೆ ಮಾಡಿಸ್ತಿದ್ದೀರಾ ಅಂತ ಕೇಳ್ತೀರೇನು? ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಏನ್ ಕಲಿತಾ ಬಂದಿದೀವಿ, ರಟೈಕ ಚಿತ್ರಗಳನ್ನ ಬಿಡಿಸುವುದು ಮತ್ತೆ ಪಾಟಿ ಮೇಲೆ ಸುಮ್ಮನೆ ಗೆರಿ ಬಿಡಿಯೋದು, ಆತರ ಎಲ್ಲ ಏನ್ ಮಾಡ್ಕೊತ ಬಂದಿವಲ್ಲ, ಇದನ್ನು ಒಂದು ಕಂಪ್ಯೂಟರ್ ಇದೆಯಲ್ಲ, ಇದ್ರೊಳಗೂ ನಾವು ಏನಾದ್ರೂ ಒಂದು ಮಾಡಬೇಕು, ಏನಾದ್ರೂ ಒಂದು ಕಲಿಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು, ತಳ ಹಿಡದೆ ಬರ್ಬೇಕಾಗ್ತದೆ. ಹಾಗಾಗಿ ಇದ್ರೊಳಗೆ ಕಂಪ್ಯೂಟರ್ ಒಳಗೆ ಕೆಲಸ ಮಾಡ್ಬೇಕಾಗಿತ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಸ್ಟಾರ್ಟಿಂಗ್ ಅನ್ನೋ ಒಂದು ಬಟನ್ ಕಾಣಿಸುತ್ತೆ. ಯಾವುದೇ ಒಂದು ಕಂಪ್ಯೂಟರ್ ಒಳಗೆ ಸಾಫ್ಟ್ವೇರ್ ಆಗ್ಲಿ ಅಥವಾ ಅಪ್ಲಿಕೇಶನ್ ಗಳನ್ನ ಓಪನ್ ಮಾಡಿ ಅದರಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ನಾವು ಇಲ್ಲಿ ಈ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದರೊಳಗೆ ನನ್ಗೆ ಏನ್ ಮಾಡ್ಬೇಕಾಗಿದೆ, ಪೇಂಟಿಂಗ್ ಅನ್ನ ಮಾಡ್ಬೇಕಾಗಿದೆ, ಸುಮ್ಮನೆ ಚಿತ್ರಗಳನ್ನ ಬಿಡಿಸಬೇಕಾಗಿದೆ. ಅಥವಾ ಮನೆಯಲ್ಲಿ ಮಕ್ಕಳು ಇದ್ರು ಅಂದ್ರೆ ಅವರಿಗೂ ಕೂಡ ಇದನ್ನ ಓಪನ್ ಮಾಡಿ ಕೊಡ್ಬೇಕು. ಯಾಕಂದ್ರೆ ಕೈ ಕೊಡುತ್ತೆ, ಮೌಸ್ ಅನ್ನ ಯಾವ ರೀತಿಯಾಗಿ ನಾವು ಮೂವ್ಮೆಂಟ್ ಮಾಡಬಹುದು ಅನ್ನೋದು ಇದರಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗಿರುತ್ತೆ. ಯಾಕಂದ್ರೆ ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರಿ, ಈ ಮೌಸ್ ಅನ್ನ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಈ ಮೌಸ್ ಅನ್ನ ತಗೊಂಡು ಹೇಗೆ ಕೆಲಸ ಮಾಡಬಹುದು ಅನ್ನೋದು ಸ್ವಲ್ಪ ಡಿಫಿಕಲ್ಟ್ ಅನಿಸಬಹುದು. ಯಾಕಂದ್ರೆ ಮೌಸ್ ಒಳಗೆ 2 ಬಟನ್ ಇರ್ತಾವ, ಅದನ್ನ ಯಾವ ರೀತಿಯಾಗಿ ನಾವು ಕ್ಲಿಕ್ ಮಾಡಬಹುದು ಮತ್ತೆ ಈ ರೀತಿಯಾಗಿ ಮೂವ್ಮೆಂಟ್ ಅನ್ನ ಹೆಂಗ್ ಮಾಡೋದು ಅನ್ನೋದು ಕೂಡ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಾ ಇರುತ್ತೆ. ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಆಗ್ಬೇಕು. ಮೊದಲು ಮೌಸ್ ನಮ್ ಕೈಗೆ ಪ್ರಾಕ್ಟೀಸ್ ಆಗ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು, ಸ್ಟಾರ್ಟ್ ಒಳಗೆ ಹೋಗಿ ಆಲ್ ಪ್ರೋಗ್ರಾಮ್ ಒಳಗೆ ಏನ್ ಮಾಡ್ಕೋಬೇಕ್ರಿ, ಇಲ್ಲಿಂದ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಎಕ್ಸೆಸರೀಸ್ ಒಳಗೆ ಹೋಗಿ ಇಲ್ಲಿಂದ ಪೇಂಟಿಂಗ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ PAINT ಅಂತ ಇರುತ್ತೆ, ಇದನ್ನ ಪೇಂಟ್ ಅಂತ ನಿಮ್ಮ ಕಂಪ್ಯೂಟರ್ ಒಳಗೂ ಕೂಡ ಇದೇ ರೀತಿಯಾಗಿ ಬಂದಿರುತ್ತೆ. ಇದರ ಮೇಲೆ ಏನ್ ಮಾಡ್ಬೇಕು, ಮೌಸ್ ಒಳಗ ಬಲ್ಲ ಬಟನ್, ಓಕೆ, ಎಡಗಡೆ ಬಟನ್ ಓಕೆ ಕಾಣಿಸ್ತಾ ಇದೆ, ಲೆಫ್ಟ್ ಬಟನ್ ನೀವೇನ್ ಮಾಡ್ಬೇಕು, ಯಾವುದೇ ಒಂದು ಸಾಫ್ಟ್ವೇರ್ ಗಳನ್ನು ಓಪನ್ ಮಾಡ್ಲಿಕ್ಕೆ ಲೆಫ್ಟ್ ಬಟನ್ ಮೇಲೆ ಫ್ರೆಶ್ ಮಾಡಬೇಕು. ಮಾಡ್ತಿದ್ದಾನೆ ಈ ರೀತಿಯಾಗಿ ನಿಮ್ಗೆ ಒಂದು ಸಾಫ್ಟ್ವೇರ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗಿರುತ್ತೆ. ಇದರ ಒಳಗಡೆ ನಾವು ಯಾವ ರೀತಿಯಾಗಿ ಎಲ್ಲ ಕೆಲಸಗಳನ್ನ ಮಾಡಬಹುದಪ್ಪ ಅಂದ್ರೆ ಮೊದಲಿಗೆ ಇದ್ರ ಪರಿಚಯ ಮಾಡ್ಕೊಳ್ಳೋಣ. ಏನಿದೆಯಲ್ಲ ಇದು ಒಂದು ಸಾಫ್ಟ್ವೇರ್ ಪೇಂಟಿಂಗ್ ಅನ್ನೋ ಒಂದು ಸಾಫ್ಟ್ವೇರ್ ಇದೆಯಲ್ಲ, ಪರಿಚಯ ಮಾಡ್ಕೊಳ್ಳೋಣ. ಏನ್ ಸರ್ ಇದು ಇಲ್ಲೇನ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಮೇಲ್ಗಡೆ ಕಾಣಿಸ್ತಾ ಇರೋದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಟೈಟಲ್ ಬಾರ್ ಅಂತ ಕರಿತೀವಿ. ಇದನ್ನ ಮಿನಿಮೈಸ್, ಮ್ಯಾಕ್ಸಿಮೈಸ್, ಇದನ್ನ ಕ್ಲೋಸ್ ಬಟನ್ ಅಂತ ಹೇಳ್ತೀವಿ. ಅಂದ್ರೆ ಸಾಫ್ಟ್ವೇರ್ ಗಳನ್ನ ಇದು ಓಪನ್ ಮಾಡಿರೋದನ್ನ ಕ್ಲೋಸ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಇದರ ಮೇಲೆ ಫ್ರೆಶ್ ಮಾಡಬೇಕು. ನೋಡಿ ಕ್ಲೋಸ್ ಆಗ್ಬಿಡತ್ತೆ. ಮತ್ತೆ ಓಪನ್ ಮಾಡ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿ ಪೇಂಟಿಂಗ್ ಅನ್ನೋದು ಬರುತ್ತೆ. ಸರ್ ಇಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ನೀವು ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಎಲ್ಲಿ ಹೋಗ್ಬೇಕು, ನಿಮ್ ಕಂಪ್ಯೂಟರ್ ಒಳಗೆ ಸಿಗ್ತಾನಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕಪ್ಪ, ಎಕ್ಸೆಸರೀಸ್ ಒಳಗೆ ಹೋಗ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ, ಇದರ ಒಳಗೆ ಹೋಗಿ ನಿಮ್ಗೆ ಬೇಕಾಗಿರುವಂತ ಎಲ್ಲಾ ತರದ ಅಪ್ಲಿಕೇಶನ್ಗಳು ಇಲ್ಲಿ ಓಪನ್ ಇರುತ್ತೆ. ಇಲ್ಲಿಂದ ಓಪನ್ ಮಾಡ್ಕೋಬಹುದು. ಗೊತ್ತಾಗತ್ತಾ, ಇಲ್ಲಿಂದ ಕ್ಲೋಸ್ ಮಾಡ್ಕೋಬಹುದು. ಇದು ಮ್ಯಾಕ್ಸಿಮೈಸ್ ಅಂದ್ರೆ ಈ ಪೇಜ್ ಪೂರ್ತಿ ಕಂಪ್ಲೀಟ್ ಆಗಿ ಫಿಲ್ ಆಗಿದೆಯಲ್ಲ, ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅಂದ್ರೆ ಸ್ವಲ್ಪ ನಡು ಬರಬೇಕು ಅಂದ್ರೆ ಮ್ಯಾಕ್ಸಿಮೈಸ್ ಮಾಡಬೇಕು. ನೋಡಿ ಮ್ಯಾಕ್ಸಿಮೈಸ್ ಆಗ್ಬಿಡುತ್ತೆ. ಮತ್ತೆ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ವಾಪಸ್ ಓಪನ್ ಆಗಿರುತ್ತೆ. ಸರ್ ಸಪೋಸ್ ಇದ್ರ ಮೇಲೆ ಕೆಲಸ ಮಾಡ್ತಾ ಇದೀನಿ, ಯಾರಾದ್ರೂ ಅತಿಥಿಗಳಾಗಿರ್ಬೋದು, ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನೀವು ಮಾಡ್ತಿರುವಂತ ಕೆಲಸಗಳನ್ನ ಅವ್ರು ನೋಡಬಾರ್ದು ಅಂದ್ರೆ ನೀವು ಮಿನಿಮೈಸ್ ಮಾಡ್ಕೋಬೇಕು. ಮಿನಿಮೈಸ್ ಮಾಡಿದ್ರೆ ಸಾಫ್ಟ್ವೇರ್ ಕ್ಲೋಸ್ ಆಗುವುದಿಲ್ಲ, ಬಟ್ ಡಿಸ್ಪ್ಲೇ ಮೇಲಿಂದ ಹೈಡ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ ನಾನು ಮಿನಿಮೈಸ್ ಮಾಡ್ತೀನಿ,
ಡಿಸ್ಪ್ಲೇ ಮೇಲಿಂದ ಕಂಪ್ಲೀಟ್ ಆಗಿ ಹೈಡ್ ಆಗಿರುತ್ತೆ. ಸರ್ ಹೈಡ್ ಆಗಿರುವಂತದ್ದು ಎಲ್ಲಿ ಹೋಗಿದೆ, ನನ್ಗೆ ಎಲ್ಲಿ ಗೊತ್ತಾಗಬೇಕು, ಇದು ಹೈಡ್ ಆಗಿ ಎಲ್ಲಿ ಬನ್ನಿ ಅಂತ ನಾನು ಹೆಂಗ್ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಕೆಳಗಡೆನೂ ಕೂಡ ನಿಮ್ಗೆ ಕಾಣಿಸ್ತಾ ಇರತ್ತೆ. ಅಲ್ಲಿ ಹೈಡ್ ಆಗಿರುವಂತಹ ಒಂದು ಏನಿದೆಯಲ್ಲ ಒಂದು ಸಾಫ್ಟ್ವೇರ್ ಇಲ್ಲಿ ಟಾಸ್ಕ್ ಬಾರ್ ಒಳಗೆ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ನೀವು ಇದನ್ನ ಓಪನ್ ಮಾಡ್ಕೊಂಡಾಗ ಮತ್ತೆ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಹಾಗಾಗಿ ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್ ಬಟನ್ ಈ ರೀತಿಯಾಗಿ ಕೂಡ ನಾವು ಯೂಸ್ ಅನ್ನ ಮಾಡಬಹುದು. ಗೊತ್ತಾಗಿದೆಯಾ? ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ವ್ಯೂ ಅಂದ್ರೆ ಇವು ಮೆನು ಬಾರ್ಸ್ ಅಂತ ನಾವು ಕರಿತೀವಿ. ಎರಡು ಮೆನುಸ್ ಇರುತ್ತೆ. ವಿಂಡೋಸ್ 7 ಅಲ್ಲಿ ಪೇಂಟ್ ಅನ್ನು ಓಪನ್ ಮಾಡಿದಾಗ ಎರಡು ಮೆನುಗಳನ್ನ ನಾವು ನೋಡಬಹುದು. ಈ ಮೆನು ಒಳಗಡೆ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡಬಹುದು ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇದು ಕ್ಲಿಪ್ ಬೋರ್ಡ್ ಕಮಾಂಡ್ ಅಂತ ಹೇಳ್ತೀವಿ, ಇದನ್ನ ಇಮೇಜ್ ಕಮಾಂಡ್ ಅಂತ ಹೇಳ್ತೀವಿ, ಕಮಾಂಡ್ಸ್ ಅಂತ ಹೇಳ್ತೀವಿ, ಇದು ಟೂಲ್ ಕಮಾಂಡ್ ಅಂತ ಹೇಳ್ತೀವಿ. ಓಕೆ, ಇದು ಸೇವ್ಸ್ ಕಮಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಕಲರ್ ಕಮಾಂಡ್ ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಕಲರ್ ಎಡಿಟ್ ಕಮಾಂಡ್ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಗೊತ್ತಾಗದ? ಸಪೋಸ್ ಸರ್ ಇದ್ರಲ್ಲಿ ನಾನು ಪೇಂಟಿಂಗ್ ಮಾಡ್ಬೇಕಲ್ಲ, ಯಾವ ರೀತಿಯಾಗಿ ಮಾಡಬಹುದು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಬೇಸಿಕ್ ಆಗಿ ತೋರಿಸ್ತಾ ಇದ್ದೀನಿ. ಗೊತ್ತಾಗತ್ತಾ? ನೆಕ್ಸ್ಟ್ ನನಗೆ ಯಾವ್ದಾದ್ರು ಒಂದು ಮನೆಯನ್ನ ನಾನು ನಿಮ್ಗೆ ಚಿತ್ರವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ? ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿ ಒಂದು ಯಾವುದೋ ಒಂದು ಮನೆ ಆಗಿರ್ಬೋದು ಅಥವಾ ಏನೋ ಒಂದು ಡಿಸೈನ್ ಮಾಡ್ಬೇಕಾಗಿತ್ತು ಅಂದ್ರೂ ಕೂಡ ನೀವು ಮಾಡ್ಬೋದು. ಓಕೆನಾ? ನಾನು ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕೆಳಗಡೆ ಇನ್ನೊಂದು 2 ಗಾಲಿ ಬೇಕಾಗಿದೆ ಸರ್ ಅಂದ್ರೂ ಕೂಡ ನೀವು ಈ ರೀತಿಯಾಗಿ ಇಟ್ಕೋಬಹುದು. ಇದು ಒಂದಾಗಿದೆ. ನೆಕ್ಸ್ಟ್ ಅದರ ಜೊತೆಗೆ ಇನ್ನೊಂದು ಬೇಕು ಅಂದ್ರೂ ಕೂಡ ಇಲ್ಲಿ ಇನ್ನೊಂದು ರೀತಿಯಾಗಿ ಇಟ್ಕೋಬಹುದು. ಓಕೆ, ಒಂದು ಬಸ್ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಅದರ ಜೊತೆಗೆ ಮೇಲ್ಗಡೆ ಸ್ವಲ್ಪ ಮನುಷ್ಯರು ಕೂಡ ಬೇಕಲ್ಲ ಸರ್ ಜಾಗ. ಕಂಟ್ರೋಲ್ ನೋಡಿ, ನಾನು ಈ ತರ ಮಾಡಿದ್ದೇನೆ. ಇದನ್ನು ತೆಗಿಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಒಂದು ಬಾಣ ಚಿಹ್ನೆ ಕಾಣಿಸ್ತಾ ಇದೆ ಮೇಲ್ಗಡೆ. ಅಂಡು ಕಂಟ್ರೋಲ್ ಜಡ್ ಅಂತ ಬರ್ತಾ ಇದೆ. ಯಾವುದು? ಕಂಟ್ರೋಲ್ ಜಡ್ ಅನ್ನ ಫ್ರೆಶ್ ಮಾಡಿದ್ರೆ ಮೇಲ್ಗಡೆ ಹೋಗ್ಬಿಡುತ್ತೆ. ಗೊತ್ತಾಗದ? ಸರ್ ಸಪೋಸ್ ನನಗೆ ಇದರ ಒಳಗಡೆ ಲೈನ್ ನ ತೆಗಿಬೇಕಾಗಿದೆ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಎರೇಜರ್ ಅನ್ನೋ ಟೂಲ್ ಇರುತ್ತೆ. ಆ ಎರೇಜರ್ ಟೂಲ್ ಇಂದ ನೀವೇನ್ ಮಾಡ್ಬೋದು, ಇದನ್ನ ಅಳ್ಕಿಸಬಹುದು. ಗೊತ್ತಾಗತ್ತಾ? ನಾನು ಹೇಳ್ತಾ ಇರೋ ತಿಳಿತಾ ಇದೆಯಾ? ತಿಳಿತಾ ಇದೆ ಅಂದ್ರೆ ಸರ್ ತಿಳಿತಾ ಇದೆ ಅಂತ ಕಮೆಂಟ್ಸ್ ಮಾಡಬೇಕು, ಲೈಕ್ ಕೂಡ ಮಾಡ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇಷ್ಟ ಆಯ್ತು. ಮುಂದ್ಗಡೆ ಮತ್ತೆ ಏನ್ ಬೇಕು ಎಲ್ಲಾನು ಕೂಡ ನೀವು ಮಾಡ್ಬೋದು. ಲೈನ್ಸ್ ಇರುತ್ತೆ, ಇಲ್ಲಿಂದ ಬಾಕ್ಸ್ಗಳು ಕೂಡ ಇದ್ದಿರ್ತಾವ. ನಿಮ್ಗೆ ಏನೇನ್ ಬೇಕು ಎಲ್ಲಾ ತರದ್ದು ಕೂಡ ನೀವು ಇಲ್ಲಿ ಡಿಸೈನ್ಸ್ ಗಳನ್ನ ಮಾಡ್ಕೋಬಹುದು. ಗೊತ್ತಾಗತ್ತಾ ನಾ ಹೇಳೋದು? ನೆಕ್ಸ್ಟ್ ಇದನ್ನು ಸ್ವಲ್ಪ ಹತ್ತಿರ ಬೇಕು ಅಂದ್ರೆ ಈ ರೀತಿಯಾಗಿ ಮಾಡ್ಬೋದು. ನಿಮ್ಗೆ ಏನ್ ಬೇಕೋ ಎಲ್ಲಾ ತರನು ಕೂಡ ಎಡಿಟ್ ಅನ್ನ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗತ್ತಾ? ನೆಕ್ಸ್ಟ್ ಇಲ್ಲಿ ಒಳಗಡೆ ಸೀಟ್ಗಳ ಬೇಕು ಸರ್, ಏನಾದ್ರೂ ಬೇಕು ಅಂದ್ರೂ ಮಾಡ್ಬೋದು. ಇಲ್ಲ ಸರ್ ಇದರ ಒಳಗಡೆ ಕಲರ್ಸ್ ಅನ್ನ ಹಾಕ್ಬೇಕಾಗಿದೆಯಲ್ಲ ಸರ್, ನನಗೆ ಇದನ್ನ ಅಳ್ಕಿಸ್ಬೇಕಾಗಿತ್ತು ಅಲ್ಲ, ಅವಾಗ ನೀವೇನ್ ಮಾಡ್ಬೋದು, ಇಲ್ಲಿಂದ ಎರೇಜರ್ ಅಂತ ಕಾಣಿಸ್ತಾ ಇರತ್ತೆ ನೋಡಿ. ಈ ಎರೇಜರ್ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಇರುತ್ತೆ, ನಿಮ್ಗೆ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೋಬಹುದು. ಗೊತ್ತಾಗತ್ತಾ? ನೀವು ಸಪೋಸ್ ಇದ್ರಕ್ಕಿಂತಲೂ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಹಿಡಿದು ಪ್ಲಸ್ ಅನ್ನ ಒತ್ತಬೇಕು. ಕಂಟ್ರೋಲ್ ಹಿಡಿದು ನಿಮ್ಮ ಕೀಬೋರ್ಡ್ ಅಲ್ಲಿ ಪ್ಲಸ್ ಅನ್ನ ಒತ್ತಬೇಕು. ಕಂಟ್ರೋಲ್ ಪ್ಲಸ್ ಮಾಡಿದ್ರೆ ಇದು ಅಳಕಿಸುವಂತ ಒಂದು ಬ್ರಷ್ ಇದೆಯಲ್ಲ ಅದನ್ನು ದೊಡ್ಡದಾಗಿರುತ್ತೆ. ನಿಮ್ಗೆ ಎಲ್ಲಿಂದ ಬೇಕು ಅಲ್ಲಿಂದ ನೀವು ಅಳಕಿಸ್ಕೋಬಹುದು. ಗೊತ್ತಾಗತ್ತಾ? ಸರ್ ನನಗೆ ಹಿಂಗ್ ಒಂದು ಲೈನ್ ಹೊಡಿಬೇಕಾಗಿದೆ, ತಗೊಳ್ಳಿ. ಮತ್ತೆ ಬ್ರಷ್ ಅನ್ನ ತಗೋಬೇಕು. ತಗೊಂಡು ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಲೆನ್ಸ್ ಗಳನ್ನು ಕೂಡ ಹೊಡೆಯಬಹುದು. ಗೊತ್ತಾಗತ್ತಾ? ನೆಕ್ಸ್ಟ್ ಈ ರೀತಿಯಾಗಿ ಕೂಡ ನೀವೇನ್ ಮಾಡ್ಬೋದು, ಡಿಸೈನ್ಸ್ ಗಳನ್ನ ಮಾಡ್ಬೋದು. ಸರ್ ಕಲರ್ ಫಿಲ್ ಮಾಡ್ಬೇಕಲ್ಲ, ಮಾಡಿ. ಏನ್ ತಗೊಂಡು ಬ್ರಷ್ ತಗೋಬಹುದು. ಬ್ರಷ್ ತಗೊಂಡು ನಿಮ್ಗೆ ಬೇಕಾಗಿರುವಂತ ಕಲರ್ ಗಳನ್ನ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಕಲರ್ಸ್ ಗಳನ್ನ ಫಿಲ್ ಮಾಡಬೇಕು. ನೋಡಿ ನಾನು ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಕಲರ್ಸ್ ಗಳನ್ನು ಕೂಡ ನಿಮ್ಗೆ ಬೇಕಾಗಿರುವಂತ ಕಲರ್ಸ್ ಗಳನ್ನು ಕೂಡ ಫಿಲ್ ಮಾಡಬಹುದು. ಗೊತ್ತಾಗಿದೆಯಾ? ಅಳಗಿಸುವುದು ಗೊತ್ತಾಯ್ತು, ಇಲ್ಲಿಂದ ಬ್ರಷ್ ತಗೊಳ್ಳುವುದು ಗೊತ್ತಾಯ್ತು, ಮತ್ತೆ ಇಲ್ಲಿ ಕಲರ್ಸ್ ಗಳನ್ನ ಹಾಕುವುದು ಕೂಡ ಗೊತ್ತಾಗಿತ್ತು. ನೆಕ್ಸ್ಟ್ ಅದನ್ನೇ ಎರೇಜರ್ ಮಾಡುದು, ಅಳಗಿಸುವುದು ಕೂಡ ನಿಮ್ಗೆ ಗೊತ್ತಾಗಿದೆ ಸಂಪೂರ್ಣವಾಗಿ. ಗೊತ್ತಾಗಿದೆಯಾ? ಈ ರೀತಿಯಾಗಿ ಅಳಗಿಸ್ಕೊಂಡ್ಬಿಡಬಹುದು. ಮತ್ತೆ ನಿಮ್ಗೆ ಮತ್ತೆ ಇದರಲ್ಲಿ ಅಕ್ಷರಗಳನ್ನ ಬರಿಬೇಕಾಗಿತ್ತು ಅಂದ್ರೆ ಇಲ್ಲಿ ಅಕ್ಷರ ಎ ಅಂತ ಇರುತ್ತೆ. ನೀವು ಏನ್ ಬರಿಬೇಕು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕೂಡ ಅಕ್ಷರಗಳನ್ನು ಕೂಡ ಬರೆಯಬಹುದು. ಗೊತ್ತಾಗಿದೆಯಾ? ಅಕ್ಷರ ಕಲರ್ ಬ್ಲ್ಯಾಕ್ ತಗೊಂಡು ಇಲ್ಲಿ ಬರೆಯಬಹುದು ನೀವು. ಗೊತ್ತಾಗತ್ತಾ ನಾ ಹೇಳೋದು? ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಇಲ್ಲಿ ಬರೋದು ನೋಡ್ರಿ, ಬರುತ್ತೆ. ಇದನ್ನೇ ನೀವೇನ್ ಮಾಡ್ಬೋದು, ಎತ್ತಿ ಹಿಡಿದು ನೀವು ಇದರ ಮೇಲೇನು ಕೂಡ ಇಡಬಹುದು. ಗೊತ್ತಾಗತ್ತಾ? ನೆಕ್ಸ್ಟ್ ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಹಲವಾರು ಇಲ್ಲಿ ಶೇಪ್ಸ್ ಗಳು ಕೂಡ ಇರ್ತವೆ. ಈ ಶೇಪ್ಸ್ ಗಳನ್ನು ಕೂಡ ಬೇಕು ಅಂದ್ರೆ ತಗೊಂಡು ನೀವೇನ್ ಮಾಡ್ಬೋದು, ಕೆಲಸಗಳನ್ನ ಮಾಡ್ಬೋದು. ಕಲರ್ಸ್ ಕೂಡ ತುಂಬಬಹುದು. ಅದಕ್ಕೆ ಗೊತ್ತಾಗತ್ತಾ? ಕಲರ್ 2 ರೆಡ್ ಕಲರ್ ಆಗಿರುತ್ತೆ, ಅದರೊಳಗೆ ಕಲರ್ ತುಂಬಬೇಕಾ ಬಕೆಟ್ ತಗೊಂಡು ಕೂಡ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಕಲರ್ಸ್ ಗಳನ್ನು ಕೂಡ ಫಿಲ್ ಮಾಡ್ಬೋದು. ಗೊತ್ತಾಗಿದೆ? ಬೇಸಿಕ್ಲಿ ನಿಮ್ಗೆ ಯಾವ ರೀತಿಯಾಗಿ ನಾನು ಕೆಲಸ ಮಾಡಬಹುದು ಅನ್ನೋದು ಐಡಿಯಾವನ್ನ ಕೊಟ್ಟಿದ್ದೀನಿ. ಯಾಕೆಂದ್ರೆ ಸಂಪೂರ್ಣವಾಗಿ ಯೂಸ್ ಮಾಡಿ ನಿಮ್ಗೆ ನಾನು ತಿಳಿಸಿಲ್ಲ. ಯಾಕಪ್ಪ ಅಂದ್ರೆ ಮೊದಲು ನೀವು ಪ್ರಯತ್ನವನ್ನ ಮಾಡಬೇಕು. ನಾನು ದಾರಿ ತೋರಿಸ್ಕೊಟ್ಟಿದ್ದೀನಿ, ಯಾವ ರೀತಿಯಾಗಿ ಮಾಡಬೇಕು, ಏನ್ ಮಾಡಿದ್ರೆ ಯಾವ ರೀತಿಯಾಗಿ ಆಗತ್ತೆ ಅನ್ನೋದು ಒಂದು ವಿಧಾನವನ್ನ ಹೇಳ್ಕೊಟ್ಟಿದ್ದೀನಿ. ಆ ವಿಧಾನವನ್ನ ಉಪಯೋಗಿಸ್ಕೊಂಡು ನೀವು ಪೇಂಟಿಂಗ್ ಮಾಡ್ಬೇಕಾಗಿದೆ. ಎಂತ ಪೇಂಟಿಂಗ್ ಮಾಡ್ಬೇಕಪ್ಪ ಅಂದ್ರೆ ನೋಡೋರೆಲ್ಲರೂ
ಗಾಬರಿ ಆಗ್ಬೇಕು, ಏನ್ ಸರ್ ಈ ತರನು ಕೂಡ ಕಂಪ್ಯೂಟರ್ ಒಳಗಡೆ ಪೇಂಟಿಂಗ್ ಮಾಡಬಹುದಾ ಅನ್ನೋದನ್ನ ನಿಮ್ಗೆ ಕ್ವಶನ್ ಮಾಡಬೇಕು. ಆ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ, ಇದ್ರೊಳಗ ಪೇಂಟಿಂಗ್ ಅನ್ನ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಇದರ ಒಳಗಡೆ ಸಂಪೂರ್ಣವಾಗಿ ಇವು ಟೂಲ್ಸ್ ಗಳು ಮತ್ತೆ ಇವೆಲ್ಲ ಸಲಕರಣೆಗಳನ್ನ ಬಳಸ್ಕೊಂಡು ನಾನೇ ಒಂದು ಪೇಂಟಿಂಗ್ ಅನ್ನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಕೂಡ ಒನ್ ಟೈಮ್ ಪ್ರಯತ್ನ ಪಡಿ. ಎಲ್ಲಿ ನಿಮ್ಗೆ ಡಿಫಿಕಲ್ಟ್ ಅನ್ಸಿರ್ತಲ್ಲ ಅವಾಗ ಏನಾಗಿರುತ್ತೆ, ಮುಂದಿನ ವಿಡಿಯೋದಲ್ಲಿ ಅದು ಸಂಪೂರ್ಣವಾಗಿ ಮಾಹಿತಿ ನಿಮ್ಗೆ ಗೊತ್ತಾಗಿರುತ್ತೆ. ವೀಕ್ಷಕರೇ ದಯವಿಟ್ಟು ಗೊತ್ತಾಗಿದೆ ಅಂತ ಅನ್ಕೋತಾ ಇದೀನಿ. ಈ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಫಾಲೋ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಪಡೆಯಬಹುದು. ಗೊತ್ತಾಗಿದೆಯಾ? ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.